ಸೊ ನನ್ನ ಹೆಸರು ರೂಪಾ ಗೌಡ ಅಂತ. ಇಲ್ಲಿ ಆಲ್ಮೋಸ್ಟ್ 25 ಇಯರ್ಸಿಂದ ಇದ್ದೀವಿ. ಹಾಫ್ ಲೈಫ್ ಇಂಡಿಯಾದಲ್ಲಾದರೆ ಹಾಫ್ ಲೈಫ್ ಅಮೆರಿಕಾದಲ್ಲಿ ಕಳೆದೋಯ್ತು. ಸೊ ಪರ್ಸ್ನಲ್ ಫ್ಯಾಮಿಲಿ ಇಸ್ 2 ಗರ್ಲ್ಸ್ ಇದ್ದಾರೆ ನನಗೆ. ಒನ್ ಇಸ್ 19 ಆ್ಯಂಡ್ ಒನ್ ಇಸ್ 15. ಸೊ ಒಬ್ಳು ಕಾಲೇಜ್ಗೆ ಹೋದ್ಲು, ಒಬ್ಳು ಇವಾಗ ಹೈಸ್ಕೂಲಲ್ಲಿದ್ದಾಳೆ. ಅದು ಬಿಟ್ಟರೆ ಒಬ್ಬರೇ ಗಂಡ. ಸೊ ದಿಸ್ ಇಸ್ ಅವರ್ ಹೌಸ್. ಅಮೆರಿಕಾಗೆ ಬಂದು 24 ಇಯರ್ಸ್ ಆಯಿತು, ಕಂಪ್ಲೀಟ್ ಆಯಿತು. ಅಮೆರಿಕಾ ಇಸ್ ಆಲ್ವೇಸ್ ಬ್ಯೂಟಿಫುಲ್ ಆ್ಯಂಡ್ ಗ್ರೀನ್ ಆ್ಯಸ್ ಯು ಸಿ, ಆಬ್ವಿಯಸ್ಲಿ. ಇದೊಂಥರ ಸುಂದರ ಪ್ರಪಂಚ ಅಂತ ಹೇಳ್ಬೋದು. ಸೊ ಒಂದಷ್ಟು ವರ್ಷ ಅಂತೂ ಆಗುತ್ತೆ. ನಾನು ಇನಿಷಿಯಲಿ ಬಂದಾಗ ಐ ವಾಸ್ ವೆರಿ ಯಂಗ್. ಬಂದಾಗ ತುಂಬ ಇಷ್ಟ ಆಯಿತು ಆಬ್ವಿಯಸ್ಲಿ. ಅಲ್ಲಿ ಕಾಲೇಜ್ ಮುಗಿಸಿ ಸೀದಾ ಇಲ್ಲೇ ಅಮೆರಿಕಾಗೆ ಫ್ಲೈಟ್ ಏರ್ ಇಂಡಿಯಾ ಹತ್ತು ಬಂದಿದ್ದಾಯಿತು. ಹಾಗಾಗಿ ನನಗಿಲ್ಲಿ ಸಿಸ್ಟಮ್ಮು ಇಷ್ಟ, ಲಾ ಇಷ್ಟ, ದ ವೇ ಥಿಂಗ್ಸ್ ಆರ್ ಆರ್ಗನೈಸ್ಡ್. ಆಮೇಲೆ ಜನ ದೇ ರೆಸ್ಪೆಕ್ಟ್ ಪ್ರೈವಸಿ, ದೇ ರೆಸ್ಪೆಕ್ಟ್ ಇಂಡಿವಿಜುವಲ್ಸ್, ಡಿಗ್ನಿಟಿ ಆಫ್ ಲೇಬರು, ದೊಡ್ಡವರು ಚಿಕ್ಕವರು, ಆಮೇಲಿಂದ ರಿಚ್ ಪೂರ್ ಅನ್ನೋದು ಯಾವುದೇ there's no like separations ಏನಿಲ್ಲ. ಸೊ ದ್ಯಾಟ್ ಐ ಲೈಕ್ ಅಬೌಟ್ ಇಟ್. ಬಿಕಾಸ್ ಇಂಡಿಯಾದಲ್ಲಿ ನಮಗೆ ದುಡ್ಡಿದೆ, ಆಸ್ತಿ ಇದೆ, ಅಂತಸ್ತಿದೆ ಅಂದರೆ ಮಾತ್ರ ಸ್ಟ್ಯಾಟಸ್ ಸಿಂಬಲ್ ಜಾಸ್ತಿ ಇರುತ್ತೆ, ಮಾತ್ರ ರೆಸ್ಪೆಕ್ಟ್ ಕೊಡ್ತಾರೆ. ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಮುಖ ನೋಡಿ ಮಣೆ ಹಾಕ್ತಾರೆ ಅಂತಲ್ಲ, ಆ ಥರ. ಅದು ಇಲ್ಲಿ ಖಂಡಿತ ಇಲ್ಲ. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಒಬ್ಬರು ಸಿಂಪಲ್ಲಾಗೆ ಲೈಫ್ ಲೀಡ್ ಮಾಡಬೇಕು, ನಮಗೆ ನಾವೇ ಲೀಡ್ ಮಾಡಬೇಕು, ನಮಗೆ ನಾವೇ ಬೆಳಿಬೇಕು, ಯಾರದೇ ಇದಿಲ್ದಿರ ಅಂದರೆ ಇಲ್ಲಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ಇವರೇ ನನ್ನ ಮಗ, ಇಬ್ಬರು ಹೆಣ್ಮಕ್ಳ ಜೊತೆ. ಆರ್ತಿ ಇಬ್ಬರು, ಕೀರ್ತಿಗೆ ಒಬ್ಬ ಅನ್ನಂಗೆ ಅವನೇ ಇವಾಗ ವಾರಸ್ದಾರ. ಪೆಟ್ಟಿಗೆ ತುಂಬ ಪ್ರಿಫರೆನ್ಸ್ ಇದೆ. ಬಿಕಾಸ್ ತುಂಬ ಜನ ಮಕ್ಕಳಿಲ್ಲರು, ಬಟ್ ಒಂದು ಮನೇಲಿ ಒಂದು ಪೆಟ್ಟಾದರೂ ಖಂಡಿತ. ಬಟ್ ಯೂಶ್ವಲಿ 2 ನಾಯಿ ಅಂತೂ ಇಟ್ಕೊಂಡಿರ್ತಾರೆ, ಇಲ್ಲ 2 ಬೇಕು, ಒಂದಕ್ಕೊಂದು ಇರಬೇಕು ಅಂತ. ಬಟ್ ಆಲ್ವೇಸ್ ಗುಡ್ ಟು ಹ್ಯಾವ್ ಪೆಟ್ಸ್. ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತೂ ಇದೆ. ಇಂಡಿಯಾದಲ್ಲಾದರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇರುತ್ತೆ, ರಿಲೇಟಿವ್ಸ್ ಇರ್ತಾರೆ, ಹಬ್ಬ ಹರಿದಿನ ಅಂದ್ಕೊಂಡು ಸೇರ್ತೀವಿ, ಮದುವೆ ಮುಂಜಿ, ಲೈಕ್ ಒಂಥರ ಲೈಫ್ ಇಸ್ ಮೋರ್ ಕಲರ್ಫುಲ್, ಅಂದರೆ ಬ್ಯುಸಿ ಇರುತ್ತೆ. ಬಟ್ ಇಲ್ಲೇನಂತ ಅಂದರೆ ಇಟ್ಸ್ ಮೋರ್ ಆಫ್ ಅ ರೂಟೀನ್. ಇಫ್ ಪೀಪಲ್ ಲೈಕ್ ರೂಟೀನ್, ಇಟ್ಸ್ ಗುಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಟ್ಕೋಬೋದು, ತೊಂದರೆ ಇಲ್ಲ. ಬಟ್ ಇಂಡಿಯಾದಲ್ಲಿ ಅದೇ ತುಂಬ ಸ್ಟ್ರಗಲ್ಸ್ ಇದ್ದಾವೆ ಇಂಡಿಯಾದಲ್ಲಿ, ಲೈಕ್ ಆಲ್ ಸ್ಪಾಂಟೇನಿಯಸ್ ರ್ಯಾಂಡಮ್ ಸ್ಟ್ರಗಲ್ಸ್ಗಳು ಜಾಸ್ತಿ. ಇಲ್ಲಿ ಕರೆಂಟ್ ಹೋಗುತ್ತೆ, ನೀರು ಬರ್ತಾ ಇಲ್ಲ, ಪಕ್ಕದ ಮನೆಗೆ ಹೋಗಬೇಕು, ಆ ಥರದ್ದೆಲ್ಲ ಏನೂ ಇರಲ್ಲ. ಎವ್ರಿಥಿಂಗ್ ಇಸ್ ಲೈಕ್ ಸಿಸ್ಟಮ್ಯಾಟಿಕಲಿ ಆರ್ಗನೈಸ್ಡ್. ಆ್ಯಂಡ್ ಒಂದು ಬಿಲ್ ಕಟ್ಟೋದ್ರಿಂದ ಹಿಡಿದು ಎವ್ರಿಥಿಂಗ್ ಇಸ್ ಲೈಕ್ ಸೋ ಆರ್ಗನೈಸ್ಡ್. ಹಾಗಾಗಿ ಲೈಫ್ ವಿಲ್ ಬಿ ಮಚ್ ಮೋರ್ ಗುಡ್ ಲೈಫ್ ಸ್ಟೈಲ್ ಇರುತ್ತೆ. ಅದಕ್ಕೇನು ತೊಂದರೆ ಇಲ್ಲ. ಇಫ್ ಯು ಹ್ಯಾವ್ ಅ ಜಾಬ್, ಯು ಹ್ಯಾವ್ ಅ ಗುಡ್ ಲೈಫ್ ಅಷ್ಟೇ. ಡೆಫಿನೆಟ್ಲಿ ಜಾಬ್ ಇಲ್ಲ ಅಂತ ಅಂದರೆ ನೀವು ಇಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಂಡಿಯಾದಲ್ಲಿ ಒಂದು ತಿಂಗಳು ಒಂದು ಸ್ವಲ್ಪ ನೆಂಟದ ಮನೆಗೆ ಹೊಟ್ಟೋಗ್ಬಿಟ್ರೆ ಜಾಬ್ ಹೋಗಿದೆ ಅಂತ ಹೆಂಗೋ ಲೈಫ್ ನಡೆದೋಗ್ಬಿಡುತ್ತೆ ಒಂದು ಸ್ವಲ್ಪ. ಬಟ್ ಇಲ್ಲ, ಆ ಥರ ಇಲ್ವಲ್ಲ. ವಾಟ್ ಎವರ್ ಇಟ್ ಇಸ್, ನೀವು ನಿಮ್ಮ ಮನೇಲೇ ಇರಬೇಕು, ನಿಮ್ಮ ಮಾರ್ಟ್ಗೇಜು, ಇನ್ನೊಂದು ರೆಂಟು ಎಲ್ಲ ನೀವೇ ಕಟ್ಕೋಬೇಕು. ಸೊ ಅದೆಲ್ಲ ಅಂತೂ ಖಂಡಿತ ಇರುತ್ತೆ. ಡಿಪೆಂಡೆನ್ಸಿ ಯಾರ ಮೇಲೂ ಆಗೋಕ್ಕಾಗಲ್ಲ. ನೀವು ಜಾಬ್ನಲ್ಲಿ ಡಿಪೆಂಡ್ ಆಗಿದ್ದೀರಾ, ಸೊ ನಿಮಗೆ ಎಕ್ಸ್ಟ್ರಾ ವರ್ಕ್ ಕೊಡೋದು, ಲೈಕ್ ಆ ಥರ ಸ್ಟ್ರೆಸ್ಸು. ಯಾಕಂದರೆ ಇಬ್ರು ಮಕ್ಕಳಿದ್ದಾರೆ, ಅವ್ರನ್ನ ಮೇಂಟೈನ್ ಮಾಡಬೇಕು. ಪ್ಲಸ್ ಇದು ಪೆಟ್ ಇದೆ, ಅದ್ರ ಜೊತೆಗೆ ನಿಮ್ಮ ಹಸ್ಬೆಂಡ್ ಆಲ್ಸೋ ಈಸ್ ವರ್ಕಿಂಗ್, ಸೊ ಈಸ್ ಆಲ್ಸೋ ಬ್ಯುಸಿ ಗಾಯ್. ಸೊ ಎಲ್ಲನ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಲೈಕ್ ಇಂಡಿಯನ್ ಆದರೆ ಸಪೋರ್ಟಿಂಗ್ಸ್ಗೆ ಅತ್ತೆ ಅಥವಾ ಬೇರೆ ಎಲ್ಲರೂ ಇರ್ತಾರೆ. ಇಲ್ಲಿ ಒಬ್ಬರೇ ಇಷ್ಟು ದೊಡ್ಡ ಮನೆ ಮ್ಯಾನೇಜ್ ಮಾಡಬೇಕು, ಹೇಗೆ ಮಾಡ್ತೀರಾ? ಲೈಕ್ ಹೇಗೆ ನಿಮ್ಮದು? ವೆರಿ ಗುಡ್ ಕ್ವೆಶನ್. ಯಾಕೆ ಅಂತ ಅಂದರೆ ಇಲ್ಲಿ ಎಲ್ಲ ರೀತಿ ಕೆಲಸ ನಾವೇ. ವಿ ಪುಟ್ ಇನ್ ಡಿಫ್ರೆಂಟ್ ಹ್ಯಾಟ್ಸ್. ಲೈಕ್ ಮಕ್ಕಳಾದ್ಮೇಲಿಂದ ಅವ್ರನ್ನ ಲೈಕ್ ಇನಿಷಿಯಲಿ ಮಕ್ಕಳು ಆದಾಗ ಡೆಫಿನೆಟ್ಲಿ ಪೇರೆಂಟ್ಸ್ ಎಲ್ಲ ಬಂದು ಹೆಲ್ಪ್ ಮಾಡಿದ್ರು ಫಾರ್ ಶೋರ್. ಒಂದು 6 ತಿಂಗಳು ಬಂದಿರೋದು, ಅವ್ರು ಮ್ಯಾಕ್ಸಿಮಮ್ 6 ತಿಂಗಳು ಇರ್ಬೋದಷ್ಟೇ. ಸೊ 6 ತಿಂಗಳು ಬಂದಿರೋದು, ಬಂದು ಹೆಲ್ಪ್ ಮಾಡಿ ಆಮೇಲಿಂದ ನಾವೇ ಟೇಕ್ ಕೇರ್ ಮಾಡಬೇಕು, ಅವ್ರನ್ನ ಡೇ ಕೇರ್ಗೆ ಹಾಕ್ತೀವಿ. ಅದೆಲ್ಲ ಸ್ಟ್ರಗಲ್ಸ್ ಇದ್ದಾವೆ, ಇಲ್ಲ ಅಂತಲ್ಲ. ಬಟ್ ಐ ಫೀಲ್ ಲೈಕ್
ವಿ ಆರ್ ಮೋರ್ ಇಂಡಿಪೆಂಡೆಂಟ್, ಡಿಪೆಂಡೆನ್ಸಿ ಸ್ವಲ್ಪ ಕಮ್ಮಿ. ಸೊ ಕುಕಿಂಗಿಂದ ಹಿಡಿದು ಕೆಲಸಕ್ಕೆ 8 hours ಹೋಗ್ಬಿಟ್ಟು ಬರೋದ್ರಿಂದ ಹಿಡಿದು ಮನೆ ಮೇಂಟೆನೆನ್ಸಿಂದ ಹಿಡಿದು ಎವ್ರಿಥಿಂಗ್ ವಿ ಟೇಕ್ ಕೇರ್. ಹಾಗಾಗಿ ಸ್ವಲ್ಪ ಡೆಫಿನೆಟ್ಲಿ ಇಟ್ಸ್ ಸ್ಟ್ರೆಸ್ಫುಲ್. ಜಾಬ್ ಬಗ್ಗೆ ನೀವು ಕೇಳಿದ್ದು, ಜಾಬ್ ಅಗೇನ್ ಇಟ್ ಡಿಪೆಂಡ್ಸ್ ನಿಮ್ಮ ಆಸ್ಪಿರೇಷನ್ಸ್ ಮೇಲೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಬೇಗ ಗ್ರೋತ್ ಆಗಬೇಕು ಅಷ್ಟೇ ಕೆಲಸ ಮಾಡಬೇಕಾಗತ್ತೆ. ಸೊ ಆ ಥರ ಎವ್ರಿಥಿಂಗ್ ಈಸ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ಯು. ನೀವು ಹೆಂಗೆ ಬೇಕೋ ಹಂಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಆಮೇಲೆ ಈಗ ನೋಡ್ತಾ ಇರ್ತೀನಿ ಡಸ್ಟ್ ಇರಲ್ಲ. ಸೊ ಎಷ್ಟು ದಿನಕ್ಕೆ ಒಂದ್ಸಲ ಮನೆ ಕ್ಲೀನ್ ಮಾಡ್ತೀರಾ ಹೇಗೆ ಅಂತ? ಅಂದರೆ ಇಲ್ಲಿ ಏನಂತ ಅಂದರೆ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು, ಹರಿದಿನಕ್ಕೆ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಸೊ ಎವ್ರಿ ಡೇ ಮಕ್ಕಳು ಅವ್ರ ರೂಮ್ ಕ್ಲೀನ್ ಮಾಡ್ಕೋಬೇಕು, ಅವ್ರ ಬಾತ್ರೂಮ್ ನೀಟಾಗಿ ಇಟ್ಕೋಬೇಕು. ಸೊ ಹಾಗಾಗಿ ಎಲ್ಲಾರ್ದು ಜವಾಬ್ದಾರಿಗಳು ಅವ್ರವ್ರು ತೊಗೊಂಡ್ರೆ ಅವಾಗಿನ ಕೆಲಸ ಅವಾಗೇ ಮಾಡ್ಕೊಂಡ್ರೆ ಅವರು ನಮ್ಗೆ ಅಷ್ಟೊಂದು ಅನ್ಸಲ್ಲ. ಸೊ ಮನೆ ಕ್ಲೀನಿಂಗಿಗೆ ಮೇಡ್ಗಳು ಸಿಗ್ತಾರೆ, ಬಟ್ ಇಟ್ಸ್ ನಾಟ್ ಲೈಕ್ ಎವ್ರಿ ಡೇ. ಇಂಡಿಯಾದಲ್ಲಿ ದಿನ ಬಂದು ಹೋಗಂಗಂತೂ ಇಲ್ಲ ಇಲ್ಲಿ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಟು ಅಫೋರ್ಡ್ ದ್ಯಾಟ್, ಆ್ಯಂಡ್ ಆ ಥರ ಸಿಗೋದು ಕಷ್ಟ ಇದೆ. ಬಟ್ ಅದರ್ವೈಸ್ ನಾವು ನಮ್ಮದೇ ಕೆಲಸ ಮಾಡ್ಕೋತೀವಿ, ಅಭ್ಯಾಸ ಆಗಿಬಿಟ್ಟಿದೆ. ನಮ್ಮ ಕೆಲಸಗಳು ನಾವು ಮಾಡ್ಕೊತೀವಿ ಏನು ತೊಂದರೆ ಇಲ್ಲ. ಬಟ್ ಲೈಕ್ ನೆಲ ಒರೆಸ್ಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲ ಜಾಸ್ತಿ ಇಲ್ಲ ನಮ್ಗೆ ಎವ್ರಿ ಡೇ. ಡಸ್ಟ್ ಎಲ್ಲ ಬಂದು ಇಲ್ಲಿ ಬಿಕಾಸ್ ಇಟ್ಸ್ ಮೋರ್ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಲ್ಲ, AC ಹೀಟರು ಎಲ್ಲ ಇರುತ್ತೆ. ಹಂಗಾಗಿ ಬಿಕಾಸ್ ಇಟ್ಸ್ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ನಮ್ಗೆ ಅಷ್ಟೊಂದು ಡಸ್ಟ್ ಬರಲ್ಲ, ವಿಚ್ ಇಸ್ ಅ ಗುಡ್ ಥಿಂಗ್. ಆ್ಯಂಡ್ ದ ಕ್ವಾಲಿಟಿ ಆಫ್ ಏರ್ ಇಸ್ ವೆರಿ ಗುಡ್. ಹಾಗಾಗಿ ಇಟ್ಸ್ ಪ್ರಿಟಿ ನೈಸ್. ನಿಮ್ಗೆ ಇಷ್ಟ ಆಗದೆ ಇರೋದು ಏನಿದೆ ಇಲ್ಲಿ ಅಮೆರಿಕಾದಲ್ಲಿ ಏನಂತ? ಒನ್ ಥಿಂಗ್ ಐ ಡೋಂಟ್ ಲೈಕ್ ಇಸ್ ಮೊನಾಟನಸ್ ಲೈಫ್. ಒಂದು ಬೆಳಗ್ಗೆ ಎದ್ದು ಇಟ್ಸ್ ಪ್ರಿಟಿ ಮಚ್ ಎಕ್ಸ್ಪೆಕ್ಟೆಡ್ ಲೈಫ್. ಅನ್ಎಕ್ಸ್ಪೆಕ್ಟೆಡ್ ತುಂಬ ರೇರು ಬರೋದು. ಬೆಳಗ್ಗೆ ಎದ್ದೊಳ್ತೀವಿ, ಬ್ರೇಕ್ಫಾಸ್ಟ್ ಮಾಡ್ತೀವಿ, ಕಾಫಿ ಕುಡಿತೀವಿ, ಆಫೀಸಿಗೆ ಹೊರಡ್ತೀವಿ, ಆಫೀಸಿಗೆ ಹೋದರೆ ದ ಸೇಮ್ ರೊಟೀನ್ ಕೆಲಸ ಮಾಡ್ತೀವಿ, ಲಂಚ್ ಮಾಡ್ತೀವಿ, ವಿ ಕಮ್ ಬ್ಯಾಕ್, ಮತ್ತು ಮನೆದು ಶುರುವಾಗುತ್ತೆ, ಮಕ್ಳದ್ದು ಶುರುವಾಗುತ್ತೆ, ಅವ್ರ ಕ್ಲಾಸಸ್ಸು ಡ್ರಾಪು ಪಿಕ್ಕು ಅಂದ್ಕೊಂಡು. ಸೊ ಇಟ್ಸ್ ಬೇಸಿಕಲಿ ಅ ಸೆಟ್ ರೊಟೀನ್ ವಿಚ್ ಬಿಕಮ್ಸ್ ಅ ಲಿಟಲ್ ಬಿಟ್ ಮೊನಾಟನಸ್. ಅದೊಂದು ಐ ಫೀಲ್ ಲೈಕ್ ಇಂಡಿಯಾದಲ್ಲಿ ಏನಂತಂದರೆ ಬೆಳಗ್ಗೆ ಎದ್ದರೆ ನಿಮ್ಗೆ ಏನೇನು ಬರುತ್ತೆ, ನಿಮಗೆ ವಾಟ್ ಆಲ್ ಗೆಟ್ಸ್ ಥ್ರೋನ್ ಅಟ್ ಯು ಗೊತ್ತಿಲ್ಲ, ರೈಟ್? ಹಾಗಾಗಿ ಅದು ಐ ಫೀಲ್ ದ್ಯಾಟ್ ಲೈಫ್ ಇಸ್ ಹಾರ್ಡ್ ಸಮ್ಟೈಮ್ಸ್, ಬಟ್ ಇಟ್ಸ್ ಲೈಕ್ ದಟ್ ಇಸ್ ವಾಟ್ ಮೇಕ್ಸ್ ಇಟ್ ಮೋರ್ ಕಲರ್ಫುಲ್ ಅನ್ಸುತ್ತೆ ನನಗೆ. ನೀವು ಆಲ್ರೆಡಿ ಯುವರ್ ಸಿಟಿಸನ್ ಅವರಿಗೆ ಐ ಥಿಂಕ್. ಕರೆಕ್ಟ್. ಸಿಟಿಜನ್ಶಿಪ್ ಆಗೋಕ್ಕೆ ಮೊದಲೇ ಆದ್ಮೇಲೆ ಎಷ್ಟು ಖುಷಿ ಆಯಿತು, ಏನು ಅನ್ನಿಸ್ತು? ಲೈಕ್ ಅಂದರೆ ಇಲ್ಲಿ ನಿಮಗೆ ಒಂದು ಕರೆಕ್ಟಾಗಿರೋ ವೀಸಾ ಸ್ಟ್ಯಾಟಸಲ್ಲಿ ಇದ್ದರೆ ಮಾತ್ರ ನಿಮಗೆ ಕೆಲಸ ಮಾಡೋಕ್ಕೆ ಸಾಧ್ಯ. ಅಂದರೆ ನಾವು ಮದುವೆ ಆಗಿ ಬಂದಮೇಲಿಂದ ಏನಾಗುತ್ತೆ, ನಮ್ಮ ಹಸ್ಬೆಂಡ್ ವೀಸಾದಲ್ಲಿರ್ತಾರೆ. ಇಟ್ಸ್ ಕಾಲ್ಡ್ H1 ವೀಸಾ, ವಿಚ್ ಇಸ್ ಅ ವರ್ಕ್ ವೀಸಾ ಇರ್ತಾರೆ. ಅವ್ರ ಜೊತೆ ನಾವು ಮದುವೆ ಆಗಿ ಬಂದಾಗ ನಮಗೆ ಇಮಿಡಿಯೇಟಾಗಿ ನಾವು H1ಗೆ ಹೋಗೋಕ್ಕಾಗಲ್ಲ. ಇಟ್ಸ್ ಗೋನ್ ಬಿ ಕಾಲ್ಡ್ ಡಿಪೆಂಡೆಂಟ್ ವೀಸಾ. ಡಿಪೆಂಡೆಂಟ್ ವೀಸಾದಲ್ಲಿರೋರು ದೇ ಕಾಂಟ್ ವರ್ಕ್. ಸೊ ಅದೊಂದು ಚಾಲೆಂಜ್ ಇರುತ್ತೆ ಫಾರ್ ಶೋರ್. ಸೊ ಬಂದಾಗ ಇಟ್ ವಾಸ್ ಸೋ ಮಚ್ ಆಫ್ ಲೈಕ್ ಮನೇಲೇ ಕುತ್ಕೊಳ್ಳೋದು, ಅದೇ ರೋಟೀನು. ದ್ಯಾಟ್ ವಾಸ್ ಅ ಲಿಟಲ್ ಹಾರ್ಡ್ ಇನಿಷಿಯಲಿ. ಬಟ್ ಆಮೇಲೆ ನಾವು ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರು ನಮ್ಮ ಹಸ್ಬೆಂಡು. ಅದೆಲ್ಲ ಸಿಕ್ಕಿದ್ಮೇಲೆ, ವರ್ಕ್ ವೀಸಾ ಎಲ್ಲ ಸಿಕ್ಕಿದ್ಮೇಲೆ, ಕೆಲಸ ಶುರು ಮಾಡಿದ್ಮೇಲೆ, ಸೊ ಇಟ್ ಫೆಲ್ಟ್ ರಿಯಲಿ ಗುಡ್. ಈಗ ನೀವು ಇನ್ ಬಿಟ್ವೀನ್ ನಿಮ್ ಟೈಮ್ ಸಿಗುತ್ತಾ? ಲೈಕ್ ಯಾಕಂದ್ರೆ ಇಲ್ಲಿ ಮನೆ ನೋಡೋದು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಜೊತೆಗೆ ಒಂದಷ್ಟು ಮ್ಯೂಸಿಕ್ ಕಲಿಯೋದು ಅಥವಾ ಟೈಮ್ ಪಾಸ್ ಮಾಡೋದು ಅಥವಾ ಇಂಡಿಯನ್ ಕಲ್ಚರ್ನ ಏನಾದ್ರು, ಯಾಕಂದ್ರೆ ಇಲ್ಲಿ ನೋಡಿದ್ರೆ ನೀವು ಇಷ್ಟು ಚೆನ್ನಾಗಿ ದೇವ್ರ ಮನೆ ಮಾಡ್ಕೊಂತೀವಿ, ಎಷ್ಟು ಬ್ಯೂಟಿಫುಲ್ ಆಗಿ ದೇವ್ರನ್ನ ಅಂದ್ರೆ ದೇವ್ರ ಪೂಜೆ ಮಾಡೋದಿರ್ಬೋದು. ಸೊ ಇಲ್ಲಿ ನಾನು ನೋಡಿದೆ ಅಷ್ಟೋತ್ತರ ಬುಕ್ ನೋಡಿದೆ. ಸೊ ಇದನ್ನೆಲ್ಲ ನೀವು ಟ್ರೆಡಿಷನಲ್ನ ಮಕ್ಳಿಗೆ ಹೇಳ್ಕೊಂಡು ಹೇಗೆ ನಿಮ್ಗೆ ಟೈಮ್ ಸಿಗುತ್ತಾ ಅಥವಾ ಇದೆಲ್ಲ ಅಂತ? ಯಾವುದಕ್ಕೂ ಟೈಮ್ ಸಿಗಲ್ಲ, ಟೈಮ್ ಮಾಡ್ಕೋಬೇಕಷ್ಟೆ. ನಮ್ಮ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಮೋದಿಗೂ ಕೂಡ 24 hours, ಮನೇಲಿ ಕುತ್ಕೊಂಡಿರೋ ವೈಫ್ಗೂ 24 hours, ಕೆಲಸ ಮಾಡೋ ಇಂಡಿವಿಜುವಲ್ಗೂ 24 hours. ಸೊ ಇಟ್ಸ್ ಹೌ ವಿ ಆರ್ಗನೈಸ್ ಇಟ್. ಇನ್ನೊಂದು ಹೌ ಮೋಟಿವೇಟೆಡ್ ಯು ಆರ್ ಇನ್ ಲೈಫ್, ಅದೊಂದು. ಸೊ ಕಲ್ಚರು ನಮಗೆ ನಮ್ಮ ಪೇರೆಂಟ್ಸು ಇಂಡಿಯಾದಲ್ಲಿ ಕೊಟ್ಟಿದ್ದಕ್ಕೆ 21 ವರ್ಷ ನಾವು ಕಲ್ತಿದ್ದು. ಅಲ್ಲಿ ನಾವು ಮಕ್ಕಳಿದ್ದಾಗ ಅವ್ರು ಮಾಡೋದನ್ನ ನಾವು ಇಗ್ನೋರ್ ಮಾಡಿರ್ತೀವಿ, ನೋಟಿಸ್ ಮಾಡಿರ್ತೀವಿ, ಬಟ್ ಇಗ್ನೋರ್ ಮಾಡಿರ್ತೀವಿ. ಬಟ್ ಅದೇನಾಗುತ್ತೆ, ಒನ್ಸ್ ಯು ಕಮ್ ಅವೇ ಫ್ರಮ್ ಹೋಮ್, ಅದೆಲ್ಲಾನು ಹೇಳ್ತಿದ್ದಿದ್ದು, ಬೈತಿದ್ದಿದ್ದು ಎಲ್ಲ ರೀಕಾಲ್ ಆಗುತ್ತೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೆ. ಅಂದರೆ ಸ್ಟಾರ್ಟಿಂಗಿಂದನೂ ಬಂದಾಗಿಂದನೂ 24 years ಕೂಡ ಯಾವುದೇ ಲಕ್ಷ್ಮಿ ಹಬ್ಬ, ಲಕ್ಷ್ಮಿ ಕೂಡ್ಸೋದಾಗ್ಲಿ, ಗಣೇಶ ಕೂಡ್ಸೋದಾಗ್ಲಿ, ಗೌರಿ ಹಬ್ಬ, ಒಬ್ಬಟ್ಟು, ಹೋಳಿಗೆ
ಊಟ ಮಾಡೋದಾಗ್ಲಿ, ಆ ಹೋಳಿಗೆ ಮಾಡೋದು ಕಲಿಯೋಕ್ಕೆ 6 ಮಿಕ್ಸಿ ಹಾಳು ಮಾಡಿದೀನಿ ನಾನು ಪ್ರಿಟಿ ಮಚ್. ಫೈನಲಿ ಅದು ಕಲ್ತಿದ್ದು. ಹಾಗಾಗಿ ಸೊ ಇಟ್ಸ್ ಆಲ್ ಯುನೋ ನಿಮ್ಮ ಎಫರ್ಟು ಮತ್ತು ನಿಮ್ಗೆ ಅನಿಸ್ಬೇಕು ಅದನ್ನ ಮಾಡಬೇಕು ಅಂತ. ಅದು ಕೀಪ್ ಅಪ್ ಮಾಡದೇವ್ರು ಎಷ್ಟೋ ಜನ ಇದ್ದಾರೆ, ದಿನ ಪೂಜೆ ಮಾಡಿದವರು ಎಷ್ಟೋ ಜನ ಇದ್ದಾರೆ, ಹಬ್ಬ ಮಾಡಿದವರು ಎಷ್ಟೋ ಜನ ಇದ್ದಾರೆ. ಬಟ್ ನನಗೆ ತುಂಬಾ ಇಷ್ಟ, ಹಂಗಾಗಿ ಮಕ್ಳಿಗೂ ಕೂಡ ಅದು ನೋಡಿ ಕಲ್ತಿದ್ದಾರೆ ಅವರು ಕೂಡ. ಹಬ್ಬ ಅಂದ್ರೆ ಏನು ನಾವು ಮಾಡೋದು ನೋಡ್ತೀವಿ. ಅಬ್ಸಲ್ಯೂಟ್ಲಿ ನಾಟ್. ಅದಕ್ಕೆ ಆಪ್ಷನ್ನೇ ಕೊಟ್ಟಿಲ್ಲ ನಾವು. ಅವ್ರು ಹುಟ್ಟದಾಗಿಂದನೂ ಮಾಡಿದೀವಲ್ಲ, ಸೊ ದೇ ಥಿಂಕ್ ಇಟ್ಸ್ ದೇರ್ ಕಲ್ಚರ್, ಮಾಡಬೇಕು ಅಂತ. ಅವ್ರನ್ನೂ ನಾವು ಇನ್ವಾಲ್ವ್ ಮಾಡ್ಕೊಂಡು ಹೆಲ್ಪ್ ತಗೊಂಡಾಗ ದೇ ಆಬ್ವಿಯಸ್ಲಿ ಗೆಟ್ ಯೂಸ್ ಟು ಇಟ್ ಅಷ್ಟೇ. ಈಗ ನೀವು ಅಮೆರಿಕನ್ ಸಿಟಿಸನ್ ಆಗಿದ್ದೀವಿ, ಇಂಡಿಯಾದ ಏನಾದ್ರು ಬಂದ್ರೆ ಬೈ ಚಾನ್ಸ್ ಏನಾದ್ರು ಅಂದ್ರೆ ವಾಪಸ್ ಹೋಗುವಂತದ್ದು ಏನಾದ್ರು ಇದ್ರೆ ಹೋಗ್ತೀರಾ? ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಐ ಮೀನ್ ಡಿಪೆಂಡ್ಸ್. ಇವಾಗ ಲೈಫ್ ಯಾವತ್ತು ನಾವು ಪ್ಲಾನ್ ಮಾಡ್ಬೋದು, ಆದ್ರೆ ದೇವರು ಬರೆದಿರೋ ಇದೇ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಏನಂದ್ರೆ ಮನುಷ್ಯನಾಗಿ ನಾವು ಪ್ಲಾನ್ ಮಾಡ್ಕೋಬೇಕು ಅಷ್ಟೇ. ಮಕ್ಕಳೆಲ್ಲ ಸೆಟ್ಲ್ ಆದ್ಮೇಲಿಂದ ನಾವು ಅಲ್ಲೊಂದ್ ಸ್ವಲ್ಪ ದಿನ ಇಲ್ಲೊಂದ್ ಸ್ವಲ್ಪ ದಿನ, ಬಿಕಾಸ್ ಮಕ್ಕಳನ್ನ ಇಲ್ಲಿ ಬಿಟ್ಟೋಗಕ್ಕಾಗಲ್ಲ. ನಾವು ಬಿಟ್ರೆ ಇನ್ಯಾರು ಜವಾಬ್ದಾರಿ ತಗೊಳ್ಳೋರಂತೂ ಇಲ್ಲಿಲ್ಲ. ಇಂಡಿಯಾದಲ್ಲಾದ್ರೆ ಅಜ್ಜಿ ತಾತ ದೊಡ್ಡಪ್ಪ ದೊಡ್ಡಮ್ಮ ಅನ್ಕೊಂಡು ಸ್ವಲ್ಪ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇರುತ್ತೆ. ಇಲ್ಲಿ ಅದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೋಡಿಕೊಂಡು. ಸದ್ಯಕ್ಕೆ ಇನ್ನು ಚಿಕ್ಕ ಮಗಳು ಇನ್ನೂ ಹೈಸ್ಕೂಲ್ ಮುಗಿಸ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಏನು ಪ್ಲಾನ್ಸ್ ಇಲ್ಲ. ಬಟ್ ಒನ್ ಗುಡ್ ಥಿಂಗ್ ಇಸ್ we haven't cut our ties with any of our family members or friends. So regular ಆಗಿ ಟಚ್ ಅಲ್ಲಿ ಇದ್ದೀವಿ. ನಾವು ವಾಪಸ್ ಹೋದ್ರೂ we are 100% sure that we will survive because we have a good supporting group ಅಂತೂ ಇದೆ ನಮಗೆ. ಸೊ ಎಷ್ಟೋ ಜನ ಏನಾಗಿರ್ತಾರೆ, ಬಂದ ಮೇಲಿಂದ ಫುಲ್ they would have just moved away from everyone and ವಾಪಸ್ ಹೋದ್ರೆ ಏನಪ್ಪಾ ಮಾಡೋದು, ಯಾರು ಇಲ್ಲ ಅನ್ನೋ ರೀತಿ. ನನ್ಗೆ ಯಾವತ್ತೂ ಹಂಗ ಅನ್ಸಿಲ್ಲ, ನನಗೂ ಅನ್ಸಿಲ್ಲ, ನಮ್ಮ ಹಸ್ಬೆಂಡ್ಗೂ ಆ ಥರ ಏನು ಅನ್ಸಲ್ಲ. ಸೊ ವಿ ಆರ್ ಕಂಫರ್ಟಬಲ್, ಬಟ್ ಎವ್ರಿಥಿಂಗ್ ಹ್ಯಾಸ್ ಟು ಫಾಲ್ ಇನ್ ಪ್ಲೇಸ್ ಅಷ್ಟೇ. ಎಜುಕೇಶನ್ ಅಲ್ಲಿ ಏನೇನು ಹೇಗೆ ಚೇಂಜಸ್, ಲೈಕ್ ಯಾವ ರೀತಿ ಇತ್ತು, ಬಂದಾಗ ಏನಾದ್ರು ಬೇಜಾರಾಯ್ತಾ ನಿಮ್ಗೆ? ಸೊ ಆ ಥರ ಏನಾದ್ರು ಅನ್ನಿಸ್ತಾ ನಿಮ್ಗೆ? Absolutely not. ನನಗೆ ಎಜುಕೇಶನ್ ಸಿಸ್ಟಮ್ that's one of the best part I liked. ಇಂಡಿಯಾದಲ್ಲಿ ಮಕ್ಕಳಿಗೆ ಅಷ್ಟು ಸ್ಪೆಂಡ್ ಮಾಡ್ತಾರೆ, ಡೊನೇಷನ್, ಪ್ರೈವೇಟ್ ಸ್ಕೂಲು, ಮಾಂಟೆಸರಿ ಅನ್ಕೊಂಡು. ಐ ವಾಸ್ ಇಲ್ಲೂ ಮಾಂಟೆಸರಿ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಇದೆ, ಬಟ್ ಫ್ರಮ್ ಡೇ ಒನ್ ಐ ವಾಸ್ ಅಗೇನ್ಸ್ಟ್ ಇಟ್. ಪಬ್ಲಿಕ್ ಸ್ಕೂಲಲ್ಲಿ ಮಕ್ಕಳು ಓದಬೇಕು, ಬಿಕಾಸ್ ಪಬ್ಲಿಕ್ ಸ್ಕೂಲ್ಸ್ ಆರ್ ಸೋ ಗುಡ್, ವೆಲ್ ಫಂಡೆಡ್ ಬೈ ಫೆಡರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಲ್ಲ. ಆ್ಯಂಡ್ ಎಜುಕೇಷನ್ ಇಸ್ ವೆರಿ ವೆಲ್ ಆರ್ಗನೈಸ್ಡ್. ನಂಗೆ ಮೇಯ್ನ್ ಆಗಿ ಅನಿಸಿದ್ದು ಬರೀ ಅಕಾಡೆಮಿಕ್ಸ್ ಅಲ್ಲ, ಇಲ್ಲಿ ಮಕ್ಕಳಿಗೆ ಮ್ಯಾನರ್ಸ್ ಕಲಿಸ್ತಾರೆ. ಆ್ಯಂಡ್ ದೇ ಟೀಚ್ ಅಬೌಟ್ ಬೀಯಿಂಗ್ ಅ ಹ್ಯೂಮನ್, ಎಂಪತಿ ಕಲಿಸ್ತಾರೆ. ಸೊ ಅದೆಲ್ಲ ಮೇಯ್ನ್ ಇಂಪಾರ್ಟೆಂಟು ಒಂದು ಒಳ್ಳೆ ಸಿಟಿಸನ್ ಆಗೋಕ್ಕೆ. ಸೊ ದ್ಯಾಟ್ ಈಸ್ ವಾಟ್ ದ ಫೌಂಡೇಶನ್ ದಟ್ ದೇ ಗಿವ್ ಆ್ಯಂಡ್ ಐ ರಿಯಲಿ ಲೈಕ್ಡ್ ಇಟ್. ಸೊ ಮೇಯ್ನಾಗೆ ಆಮೇಲಿಂದ ಎವ್ರಿಥಿಂಗ್ ಎಲ್ಲ ನಡ್ಕೊಂಡು ಹೋಗುತ್ತೆ, ಆರಾಮಾಗಿ ಕಲಿತಾರೆ ಮಕ್ಕಳು ವಿತೌಟ್ ಸ್ಟ್ರೆಸ್. ನಾನು ಯಾವತ್ತೂ ಮಕ್ಕಳಿಗೆ 3rd grade ಆದಮೇಲೆ ಕೈ ಹಿಡ್ದು ಕೂತ್ಕೊಂಡು ಏನು ಹೋಮ್ವರ್ಕು ಅಂತ ಯಾವತ್ತೂ ಕೇಳಿಲ್ಲ. ಅವರೇ ಬರ್ತಾರೆ, ಮಾಡ್ಕೊತಾರೆ. ಸೊ ಇಟ್ಸ್ ಲೈಕ್ ಆಲ್ ವೆಲ್, ದೇ ಡೂ ವೆಲ್ ಇಯರ್. ನಾವು ಟ್ಯೂಷನ್ಸ್ ಅಂತ ಏನೂ ಹಾಕಿಲ್ಲ, ನನ್ ಆಫ್ ದ್ಯಾಟ್. ಸೊ ಹಾಗಾಗಿ ಇಟ್ಸ್ ಪ್ರಿಟಿ ಗುಡ್. ಈಗ ಕೊರೋನಾ ಬಂತು, ಕೊರೋನಾದಲ್ಲಿ ಎಲ್ಲರೂ ಮನೇಲೇ ಇದ್ರಿ. ಸೊ ಅವಾಗ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡಿದ್ರಿ. ಅವಾಗ ಏನಾದ್ರು ಅದು ಮುಗಿದ್ಮೇಲೆ ಮತ್ತಿರ್ಗ ನೀವು ವಾಪಸ್ಸು ವರ್ಕ್ ಹೋಗ್ಬೇಕಂತ ಅಂದಾಗ ಸೊ ಅದು ಚೆನ್ನಾಗಿತ್ತು ಅಥವಾ ಇದು ಚೆನ್ನಾಗಿತ್ತು, ಆ ತರ ಏನಾದ್ರು ಅನಿಸ್ತಾ? ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ಬಿಟ್ಟು ಸ್ವಲ್ಪ ಸೋಂಬೇರಿ ಅಂತೂ ಆದ್ವಿ. ಆ್ಯಂಡ್ ವೆಯ್ಟ್ ಪುಟ್ ಆನ್ ಆದ್ವಿ, ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗೋಯ್ತು, ಆ್ಯಂಡ್ ಸೋಷಿಯಲ್ ಆಕ್ಟಿವಿಟೀಸ್ ಕಮ್ಮಿ ಆಗೋಯ್ತು. ಸೊ ನೀವೆಷ್ಟು ಅಂತ ಝೂಮ್ ಕಾಲ್ಸ್ ಮಾಡ್ತೀರಾ, ದಟ್ ಕನೆಕ್ಷನ್ ನೆವರ್ ಹ್ಯಾಪನ್ಸ್. ಆಫೀಸ್ಗೆ ಡೆಫಿನೆಟ್ಲಿ ಒಂದು ಅಟ್ಲೀಸ್ಟ್ ಹೈಬ್ರಿಡ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಅವಾಗ ಇಟ್ ವಾಸ್ ಚಾಲೆಂಜಿಂಗ್. ಬಟ್ ಇವಾಗ ಪಾಸ್ಟ್ 1 year ಇಂದ ವಾಪಸ್ಸು ಹೈಬ್ರಿಡ್ ಮಾಡಿಬಿಟ್ಟು 50% ಬರಬೇಕು ಇನ್ ಆಫೀಸ್, ಬಿಕಾಸ್ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ, ಸೋಷಲೈಸ್ ಮಾಡ್ತೀವಿ, ಆಲ್ ದ್ಯಾಟ್ ಲರ್ನಿಂಗ್ ಫ್ರಮ್ ಈಚ್ ಅದರ್, ಅದೆಲ್ಲನೂ ಮಾಡಬೇಕು ಅಂದ್ಬಿಟ್ಟು ವಾಪಸ್ ಕರೆಸಿದ್ದಾರೆ. ಹಂಗಾಗಿ ಐ ಫೀಲ್ ಇಟ್ಸ್ ಪ್ರಿಟಿ ಗುಡ್. ಇಟ್ಸ್ ಪಿಕಿಂಗ್ ಅಪ್ ಆ್ಯಂಡ್ ಎಲ್ಲರೂ ಮತ್ತೆ ಅಡ್ಯಾಪ್ಟ್ ಆಗ್ತಾ ಇದ್ದಾರೆ. ಮೇಯ್ನಾಗಿ ಏನು ಅಂತಂದರೆ ದೇ ಫೋಕಸ್, ಬಿಕಾಸ್ ಸ್ಮಾಲ್ ಬಿಸ್ನೆಸ್ ಅಂದರೆ ರೆಸ್ಟೋರೆಂಟ್ಸು, ಬೇರೆ ಏನೇನು ಅಂಗಡಿಗಳು ಸುತ್ತಮುತ್ತ ಆಫೀಸ್ ಸುತ್ತ ಇರುತ್ತೆ, ಕಾಫಿ ಶಾಪ್ಸ್ ಎಲ್ಲ, ಅವರೆಲ್ಲ ಸುಮಾರು ಜನ ದೇ ಕ್ಲೋಸ್ ದೇರ್ ಬಿಸ್ನೆಸ್ ಬಿಕಾಸ್ ಯಾರು ಹೋಗ್ತಿರಲಿಲ್ಲ ಆಫೀಸ್ಗೆ. ಸೊ ಐ ಥಿಂಕ್ ಟು ಪಿಕ್ ಅಪ್ ದ ಎಕಾನಮಿ ಆ್ಯಂಡ್ ಆಲ್ ದ್ಯಾಟ್, they started bringing employees back, which was, I think that was a perfect thing. ಈಗ ಅಮೆರಿಕ ಬರೋರಿಗೆ you want to tell something, like ಈಗ ಎಷ್ಟೋ ಜನ ಬರಬೇಕು ಅನ್ಕೊಂಡಿರ್ತಾರೆ, ಆದ್ರೆ ಇಂಡಿಯಾ ಇರ್ಬೋದು, wherever the part of world ನಲ್ಲಿ, ಸೊ ಇಲ್ಲಿ ನೋಡ್ತಾ ಇರೋರು ಇರ್ಬೋದು,
ಸೊ ಅವ್ರಿಗೆ ಏನಾದ್ರು ನೀವೇನಾದ್ರು ಯು ಶುಡ್ ಗೆಟ್ ಸಮಥಿಂಗ್ ಏನಾದ್ರು ಐಡಿಯಾಸ್ ಏನಾದ್ರು ಕೊಡ್ತೀರಾ, ಲೈಕ್ ಈ ತರ ಬಂದ್ರೆ ಹೀಗಾಗುತ್ತೆ, ಹೀಗೆ ಮಾಡ್ಕೊಂಡಿರ್ಬೋದು, ಬಿಸ್ನೆಸ್ ಅಲ್ಲಿ ಹೀಗಿರ್ಬೋದು, ಲೈಕ್ ಫೈನಾನ್ಷಿಯಲಿ ಈ ತರ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಅಂತ ಏನಾದ್ರು ಹೇಳೋದೇನಾದ್ರು ಇದೆಯಾ? ಆಬ್ಸಲ್ಯೂಟ್ಲಿ. ನನಗೇನಂತ ಅಂದರೆ ತುಂಬ ರಿಚ್ ಆ್ಯಂಡ್ ಸ್ಪಾಯ್ಲ್ಡ್ ಕಿಡ್ಸ್ ಇರ್ತಾರಲ್ಲ, ಅವ್ರನ್ನ ಒಂದ್ಸರಿ ಅಮೆರಿಕಾಗೆ ತಂದು ಒಂದಷ್ಟು ವರ್ಷ ಹಾಕಬೇಕು. ಬಿಕಾಸ್ ದೇ ರಿಯಲಿ ಲರ್ನ್ ಅಬೌಟ್ ಆ್ಯಕ್ಚುಯಲ್ ಲೈಫ್ ಹೆಂಗೆ ಲೀಡ್ ಮಾಡಬೇಕು, ದ ವ್ಯಾಲ್ಯೂ ಆಫ್ ಲೈಫ್. ದುಡ್ಡು ಇದೆ ಸರಿ, ಖರ್ಚು ಮಾಡೋದು, ಪಾರ್ಟಿ ಮಾಡೋದು, ಒಂಥರ ಸ್ಪಾಯ್ಲ್ ಆಗ್ಬಿಟ್ಟಿರ್ತಾರಲ್ಲ ಮಕ್ಕಳು. ಇಲ್ಲಿ ಬಂದವರು ಸುಮಾರು ಜನ ಮಕ್ಳನ್ನ ಕಲಿಸಿದ್ದಾರೆ ಆ್ಯಂಡ್ ದೇ ಹ್ಯಾವ್ ರಿಯಲಿ ಲರ್ನ್ಡ್. ವಾಪಸ್ ಹೋದ್ಮೇಲಿಂದ ದೇ ಬಿನ್ ರಿಯಲಿ ಗುಡ್. ಪೇರೆಂಟ್ಸ್ಗಳೆಲ್ಲ ಹೇಳ್ತಾರೆ, ಓ ಮೈ ಗಾಡ್, US ಹೋದ್ಮೇಲಿಂದ ತುಂಬ ಚೆನ್ನಾಗಿ ಕಲ್ತ್ಕೊಂಬಂದಿದ್ದಾರೆ ಅಂತ ಅಂದ್ಬಿಟ್ಟು ವೆಲ್ ಬಿಹೇವ್ಡ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಐ ಥಿಂಕ್ ದಟ್ಸ್ ಅ ಗುಡ್ ಆಪರ್ಚುನಿಟಿ. ದಿಸ್ ಕಂಟ್ರಿ ವಿಲ್ ಡೆಫಿನೆಟ್ಲಿ ಟೀಚ್ ಯು ದ್ಯಾಟ್. ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಬಂದು ಎಜುಕೇಷನ್ ಮಾಡಬೇಕು ಡೆಫಿನೆಟ್ಲಿ. ಅಂದರೆ ಹೈಯರ್ ಎಜುಕೇಷನ್ ಮಾಡಬೇಕು, ಮಾಸ್ಟರ್ಸಿಗೆ ಬರಬೇಕು. ಅಂಡರ್ ಗ್ರಾಡ್ಸ್ಗೆಲ್ಲ ಸುಮಾರು ಜನ ಬರ್ತಾ ಇದ್ದಾರೆ ಮಕ್ಕಳೀಗ. ಬಂದು ಇಲ್ಲಿ ಟೀಚಿಂಗು, ಇಲ್ಲಿ ಕಾನ್ಸೆಪ್ಟು, ಇಲ್ಲಿ ಲೈಫ್ ಸ್ಟೈಲು ಎಲ್ಲ ಕಲ್ತ್ರೆ ಪ್ರಾಬ್ಲಿ ಒನ್ಸ್ ದೇ ಗೋ ಬ್ಯಾಕ್ ಅಲ್ಲ, ಅಲ್ಲೂ ಇಂಡಿಯಾದಲ್ಲಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ಅನ್ಕೋತೀನಿ. ಮೈಂಡ್ಸೆಟ್ ಆಗಲಿ, ಐ ಥಿಂಕ್ ದ ಯಂಗರ್ ಜನ್ರೇಷನ್ ದೇ ಕ್ಯಾನ್ ಚೇಂಜ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಇಂಡಿಯಾ. ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗ್ಬೋದು ಆ್ಯಂಡ್ ಆಲ್ ದ್ಯಾಟ್. ಫೈನಾನ್ಷಿಯಲಿ ಇಟ್ಸ್ ಎಕ್ಸ್ಪೆನ್ಸಿವ್ ಡೆಫಿನೆಟ್ಲಿ, ಬಟ್ ಏನಂದರೆ ಮಕ್ಕಳು ಮ್ಯಾನೇಜ್ ಮಾಡ್ತಾರೆ, ಲೈಕ್ ಕ್ಯಾಂಪಸ್ ಜಾಬ್ಸ್ ಮಾಡ್ತಾರೆ, where ಇಂಡಿಯಾದಲ್ಲಿ ಪಾಕೆಟ್ ಮನಿ ಇಸ್ ಗಿವನ್ ಟು ಯು ಎವ್ರಿ ಮಂತ್ ಆ್ಯಂಡ್ ದೇ ಜಸ್ಟ್ ಗೋ ಆ್ಯಂಡ್ ಸ್ಪ್ಲರ್ಜ್. ಇಲ್ಲಿ ಏನಂದರೆ ಮಕ್ಕಳು ಅಲ್ಲಿ ಇಲ್ಲಿ ಗ್ಯಾಸ್ ಸ್ಟೇಷನ್ ಆಗಲಿ ಇನ್ನೊಂದಾಗಲಿ ಕ್ಯಾಂಪಸ್ಸಲ್ಲಿ ವರ್ಕ್ ಮಾಡಿಕೊಂಡು ದೇ ಅರ್ನ್ ಆ್ಯಂಡ್ ದೇ ನೋ ದ ವ್ಯಾಲ್ಯೂ ಆಫ್ ಮನಿ, ವಿಚ್ ಇಸ್ ಗುಡ್. ಯಾ. ಸೊ ಯು ವಾಂಟ್ ಟು ಟೆಲ್ ಸಮಥಿಂಗ್ ಲೈಕ್ ಪೇರೆಂಟಿಂಗ್ ಅಂತ ಹೇಳಿದ್ರಿ, ಪೇರೆಂಟಿಂಗ್ ಹೇಗೆ ಮಾಡಬೇಕಾಗುತ್ತೆ ಅಂತ ಹೇಳಿ ಏನಾದರೂ ಸಮ್ ಟಿಪ್ಸ್ ಯು ಆರ್ ಗೋಯಿಂಗ್ ಟು ಗಿವ್? ಫಾರ್ ಪೇರೆಂಟಿಂಗು ಟಿಪ್ಸ್ ಅಂತ ಅಂದರೆ ಯು ಹ್ಯಾವ್ ಟು ಬಿಲ್ಡ್ ಟ್ರಸ್ಟ್ ವಿತ್ ಯುವರ್ ಚಿಲ್ಡ್ರನ್ ಅಷ್ಟೇ. ಮೇಯ್ನಾಗೆ ಆಲ್ ಅಬೌಟ್ ಟ್ರಸ್ಟ್. ಅದು ಅವ್ರಿಗೇನಂತ ಅಂದರೆ ಒಂದು ಇಂಡಿವಿಜುವಾಲಿಟಿ ಕಲ್ಸ್ಕೊಡ್ಬೇಕಾಗುತ್ತೆ ಮಕ್ಕಳಿಗೆ. ನಾವು ಕೈ ಹಿಡ್ದೆ ಯಾವಾಗಲೂ ನಡೆಸ್ತೀವಿ ಅನ್ನೋದನ್ನ ನಿಲ್ಲಿಸ್ಬೇಕು. ಅವ್ರ ಥಾಟ್ ಪ್ರಾಸೆಸ್ಸು ಮತ್ತು ನಮಗಿಂತ ಒಂದು ಸ್ಟೆಪ್ ಅಹೆಡ್ ಬೆಳೆಯೋಕ್ಕೆ ಅವ್ರದ್ದು ಥಾಟ್ ಪ್ರಾಸೆಸ್ಸು ಯೋಚನೆ ಮಾಡೋಕ್ಕೆ ಬಿಡಬೇಕು. ನಮ್ಮದೇ ನಾವು ಹಿಂಗೆ ಹಾಕ್ತೀವಿ ಗೆರೆ, ಅದನ್ನು ದಾಟಬಾರ್ದು ಅನ್ನೋದನ್ನ ಸ್ಟಾಪ್ ಮಾಡಬೇಕು. ಆ್ಯಂಡ್ ಮೋರ್ ಆಫ್ ಲಿಸನಿಂಗ್. ನಾವು ಪೇರೆಂಟ್ಸ್ ಆಗಿ ಅವ್ರು ಏನು ಹೇಳ್ತಾರೆ, ಅವ್ರದ್ದು ಏನು ಕನ್ಸರ್ನ್ಸ್ ಇದೆ ಅದನ್ನು ಲಿಸನ್ ಮಾಡ್ಕೋಬೇಕು. ಇನ್ನೊಂದು ಲೈಕ್ ದೇ ಆರ್ ದ ನೆಕ್ಸ್ಟ್ ಜನ್ರೇಷನ್. ನಾವು ಹಳೆ ಜನ್ರೇಷನ್ನು ಲೆಕ್ಕ ಹಾಕೊಂಡು ನಾವು ಹಿಂಗೆ ಮಾಡ್ತಿದ್ವಿ, ನೀವು ಹಿಂಗೇ ಮಾಡಬೇಕು ಅನ್ನೋದು ಆಗಲ್ಲ. ಸೊ ವಿ ಆ್ಯಸ್ ಪೇರೆಂಟ್ಸ್ ನಾವು ಅವ್ರ ಜೊತೆ ಅಡಾಪ್ಟ್ ಮಾಡ್ಕೋಬೇಕು, ಅವರು ನಮ್ಮ ಜೊತೆ ಕಲ್ಚರಲಿ ಅಡಾಪ್ಟ್ ಮಾಡ್ಕೋಬೇಕು. ಐ ಥಿಂಕ್ ಬೀಯಿಂಗ್ ಬ್ರಾಡ್ ಮೈಂಡೆಡ್ ಆ್ಯಂಡ್ ಬೀಯಿಂಗ್ ಮೋರ್ ಕ್ರಿಟಿಕಲ್, ಅದನ್ನು ಐ ಥಿಂಕ್ ವಿ ಶುಡ್ ರೆಡ್ಯೂಸ್ ದ್ಯಾಟ್. ಮಕ್ಕಳು ಅದನ್ನ ಓವರ್ ಇದು ಮಾಡ್ಕೊಳ್ಳಲ್ವಾ? ನೀವೇನಾದ್ರು ಆ ಥರ ಫ್ರೀ ಏನಾದ್ರು ಕೊಟ್ಟರೆ, ಲೈಕ್ ಅವ್ರು ಏನಾದ್ರು ಅಡ್ವಾಂಟೇಜ್ ತಗೊಂಡು ಅವ್ರ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದು ಆ ಥರ ಏನಾದ್ರು ಆಗೋದಿದೆಯಾ? ಹಾಗೆ ಏನಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಟ್ರಸ್ಟ್ ಅಲ್ಲ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಕಿಡ್ಸ್. ಅದು ಡೆವಲಪ್ ಆದಾಗ ಅವರು ಕೂಡ ಪ್ರತಿಯೊಂದು ಹೇಳ್ಕೊತಾರೆ ನಿಮ್ಮ ಹತ್ರ. ಹೇಳ್ಕೊಂಡಾಗ ನೀವೇನು ಮಾಡಬೇಕು, ಇಮಿಡಿಯೇಟಾಗಿ ಲೆಕ್ಚರ್ ಕೊಡಬಾರ್ದು. ಅದ್ರ ಬದಲು ಕೇಳಿಸ್ಕೊಂಡು ಪ್ರಾಸೆಸ್ ಮಾಡಿಕೊಂಡು ಇನ್ನೊಂದಿನ ಯಾವತ್ತಾದ್ರೂ ಕೂತ್ಕೊಂಡು ಹಿಂಗಲ್ಲ, ಹಿಂಗೆ ಪ್ರೋಸ್ ಆ್ಯಂಡ್ ಕಾನ್ಸ್ ಏನಾಗುತ್ತೆ ಇದು ಮಾಡಿದ್ರೆ ಅಂತ ಅಂದ್ಬಿಟ್ಟು ಆ ಮೊಮೆಂಟ್ನ ಅವ್ರಿಗೆ ಮಾತಾಡೋಕೆ ಬಿಟ್ಬಿಟ್ಟು ಇನ್ನೊಂದು ಮೊಮೆಂಟಲ್ಲಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಪ್ರಾಸೆಸ್ ನೀಟಾಗಿ ಆಗುತ್ತೆ. ಅವ್ರು ಅರ್ಥ ಮಾಡ್ಕೊತಾರೆ. ಬೈಯೋದಾಗಲಿ, ತೀರಾ ದೊಡ್ಡ ಲೆಕ್ಚರ್ ಕೊಡೋದಾಗ್ಲಿ ಒಂಚೂರು ಅವಾಯ್ಡ್ ಮಾಡ್ಕೊಂಡು. ಅಂದರೆ ದೀಸ್ ಆರ್ ಮೈ ವೇ ಆಫ್ ಬ್ರಿಂಗಿಂಗ್ ಅಪ್. ನಾನು ಕಲ್ತಿದ್ದು ನಮ್ಮ ಪೇರೆಂಟ್ಸ್, ನಮ್ಮ ತಾಯಿ ನಮಗೆ ಮಾಡ್ತಿದ್ದಂಗೆ ಎಲ್ಲಾನು. ನಮ್ದು ಕನಕಪುರ. ನಮ್ಮ ತಂದೆ ಊರು ಬಂದು ತೋಕ್ಸಂದ್ರ ಅಂತ, ಕನಕಪುರ ಹತ್ರ. ಸೊ ಬಟ್ ಸೆಟ್ಲ್ ಆಗಿರೋದೆಲ್ಲ ಕನಕಪುರದಲ್ಲೇ. ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ಇಲ್ಲಿ ಬಂದು ಇಲ್ಲಿ ಕಲ್ಚರ್ಗೆ ಅಡ್ಜಸ್ಟ್ ಮಾಡಿಕೊಂಡು, ಲೈಕ್ ಇಲ್ಲಿ ನಿಮ್ಮ ಮಕ್ಕಳಿಗೆ ಇಲ್ಲಿ ವಾತಾವರಣ ಇಲ್ಲಿ ಎಲ್ಲ ಹೇಳ್ಕೊಂಡು, ಆಮೇಲೆ ನೀವು ಅದನ್ನ ಚೇಂಜಸ್ ಮಾಡಿಕೊಂಡು, ಪ್ಲಸ್ ನೀವು ಅವಾಗಲೇ ದೇವ್ರ ಪೂಜೆ ಮಾಡ್ತಾ ಇದ್ರಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಖುಷಿ ಆಗುತ್ತೆ. ಲೈಕ್ ಅಲ್ಲಿಂದ ಬರೋದೇ ದೊಡ್ಡದು, ಬಂದ್ಮೇಲೆ ಇಲ್ಲಿ ಇರೋದೇ ದೊಡ್ಡದು, ಇಲ್ಲಿ ಆದ್ಮೇಲೆ ಸಿಟಿಜನ್ಶಿಪ್ ತಗೊಳ್ಳೋದೇ ದೊಡ್ಡದು, ಇನ್ನೂ ದೊಡ್ಡದು. ಸಿಟಿಜನ್ಶಿಪ್ ತಗೊಂಡ್ಮೇಲೆ 3 ಜನ, ಐ ಥಿಂಕ್ 4 ಜನ ಮಕ್ಕಳು ಇನ್ಕ್ಲೂಡಿಂಗ್ ನಿಮ್ಮ ಹಸ್ಬೆಂಡ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೌ ಯು ಆರ್ ಲೈಕ್ ಹಸ್ಬೆಂಡ್, ಲೈಕ್ ಯು ಆರ್ ಕೋಪ್ ಅಪ್ ವಿತ್ ಆಲ್ ದ ಥಿಂಗ್ಸ್ ಆರ್ ಮಾಡ್ತಾರೆ ಹೇಗೆ? ಅಂದ್ರೆ ಅಲ್ಲಿಂದ ಬಂದು ಇಲ್ಲಿ ಎಲ್ಲಾ ಮ್ಯಾನೇಜ್ ಮಾಡೋದು. ಬಿಕಾಸ್ ನಾವು ಎಲ್ಲಾನು ಅಲ್ಲಿ ಕಲ್ತು ಬಂದಿರಲ್ಲ. 21 ವರ್ಷ ಅಂದ್ರೆ ಅಬ್ಬಬ್ಬಾ ಏನ್ ಕಲಿತೀವಿ, ಒಂದು ಕಾಫಿ ಟೀ ಅಷ್ಟೇ ಮಾಡೋದು ಕಲ್ತಿದ್ದು. ಅಂಡ್ ಸಂಸಾರ ನಡೆಸೋದಾಗ್ಲಿ, ಬೀಯಿಂಗ್ ಅ ಫಸ್ಟ್ ಚೈಲ್ಡ್, ನನ್ಗೆ ಯಾರ್ದು ಎಕ್ಸಾಂಪಲ್ಸ್ ಇರಲಿಲ್ಲ. ಅಂದ್ರೆ ನೋಡಿದ್ದ ಫ್ಯಾಮಿಲಿಲಿ, ಬಟ್ ನಥಿಂಗ್ ಇನ್ ಡೆಪ್ತ್ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಕಲಿಯೋದು ಅಷ್ಟೇ. ಯು ಲರ್ನ್ ಫ್ರಮ್ ಯುವರ್ ಲೆಸನ್ಸ್. ಬಟ್ ಅದರ್ವೈಸ್ ಬಂದಿದ್ದು ಸ್ಮಾಲ್ ಟೌನಿಂದ. ಬಟ್ ಸ್ವಲ್ಪ ಬ್ಯಾಂಗ್ಳೂರಲ್ಲೆಲ್ಲ ಓದಿರೋದಕ್ಕೆ ಆ್ಯಂಡ್ ಬೀಯಿಂಗ್
ಅಡಾಪ್ಟಬಲ್ ಆಗಿದ್ಬಿಟ್ರೆ ಎನ್ವೈರನ್ಮೆಂಟಲ್ಲಿ, ಸೊ ಐ ಥಿಂಕ್ ಯು ವಿಲ್ ಲರ್ನ್ ಕ್ವಿಕ್ಲಿ ಫಾರ್ ಶೋರ್. ಬೇಗ ಕಲ್ತ್ಕೊಬೋದು. ಬ್ರಾಡ್ ಮೈಂಡ್, ಓಪನ್ ಮೈಂಡೆಡ್ ಇಟ್ಕೊಂಡ್ರೆ ಕಲ್ಚರಲಿ ಯು ಕ್ಯಾನ್ ಅಡಾಪ್ಟ್ ಆ್ಯಂಡ್ ಅಡ್ಜಸ್ಟ್ ರಿಯಲಿ ಕ್ವಿಕ್. ನಮ್ಮ ಲಾಸ್ಟ್ ಕೊನೆ ಮಗು ಬಗ್ಗೆ ಹೇಳಬೇಕು ಅಂತ ಅಂದರೆ ಸ್ವಲ್ಪ ವೈಟ್ ಎಲಿಫೆಂಟೇ ಮೇಂಟೈನ್ ಮಾಡೋದು. ಸೊ ಹಾಗೆ ತಳ್ಕೊಂಡು ಏನೋ ಮಾಡಿಕೊಂಡು ನಡೀತಿದೆ. ಆಕ್ಚುಲಿ ಹಿ ಡಿಡ್ ಒನ್ ಬ್ಯೂಟಿಫುಲ್ ಮೂವಿ, ಅಲ್ಲಿಂದ ಏನ್ ಸಮಥಿಂಗ್ ಏನೋ ಅಲ್ಲಿದೆ ನಮ್ಮ ಮನೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳಿ. ಸೊ ಹೌ ಈ ಮೂವಿ ಮಾಡಿದ್ಮೇಲೆ ಏನ್ ಅನ್ನಿಸ್ತು? ಸೊ ಮತ್ತೇನಾದ್ರು ಅವ್ರಿಗೆ ಅಂದ್ರೆ ಆಮೇಲೆ ಇನ್ನೊಂದು ಕೇಳಿದ್ದೆ, ಅವ್ರಿಗೆ ತುಂಬಾ ಕನ್ಸರ್ನ್ ಅಬೌಟ್ ಇಂಡಿಯಾದಲ್ಲಿ ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ರೋಡ್ ಸಿಸ್ಟಮ್ ಇರ್ಬೋದು, ಎಕಾನಮಿ ಇರ್ಬೋದು, ಅದನ್ನ ಸ್ವಲ್ಪ ಚೇಂಜಸ್ ಮಾಡಬೇಕು, ನಾನು ಇಲ್ಲಿ ಏನ್ ಕಲ್ತಿದ್ದೀನಿ ಅದನ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತೆಲ್ಲ ತುಂಬಾ ಆಸೆ ಇದೆ ಅವ್ರಿಗೆ. ಬಿಕಾಸ್ ಐ ಬಿ ವಿತ್ ಹಿಮ್. ಸೊ ಅವ್ರ ಬಗ್ಗೆ ಏನ್ ಅನ್ಸುತ್ತೆ, ಲೈಕ್ ಹೇಗೆ ಅದನ್ನೆಲ್ಲ ನೀವು ಕೋಪ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತೀವಿ? ಬಟ್ ಏನಂತ ಅಂದ್ರೆ ಇಂಡಿಯಾದಲ್ಲಿ ಸಿಸ್ಟಮ್ ದ ವೇ ಇಟ್ ಇಸ್ ಅಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಅಂದ್ರೆ ನಾವು ಅಡ್ವೈಸ್ ಕೊಡ್ಬೋದು, ಆಮೇಲಿಂದ ಟಿಪ್ಸ್ ಕೊಡ್ಬೋದು ನಾವು. ಆದ್ರೆ ಏನಾಗತ್ತೆ ಅಲ್ಲಿ ನಾವಿಲ್ಲಿ ಫುಲ್ ಟೈಮ್ ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿ ಒಂದು ವೆಕೇಶನ್ಗೆ ಅಂತ ಹೋಗ್ತೀವಿ, ಟೈಮ್ ಸ್ಪೆಂಡ್ ಮಾಡೋದು ಕೆಲಸ ಬಿಟ್ಟು ಹೋಗೋಕ್ಕಾಗಲ್ಲ. ಇಟ್ಸ್ ವೆರಿ ಹಾರ್ಡ್. ನೀವು ಅಲ್ಲೇ ಇದ್ರೆ ಆಮೇಲಿಂದ ನೀವು ಟೈಮ್ ಇನ್ವೆಸ್ಟ್ ಮಾಡಬೇಕು, ನಿಮ್ಮ ಹತ್ರ ದುಡ್ಡು ಇರಬೇಕು. ಗೌರ್ಮೆಂಟ್ ಅಂತೂ ನಿಮ್ಗೆ ಅದಕ್ಕೆಲ್ಲ ಟೈಮ್ ಇನ್ವೆಸ್ಟ್ ಮಾಡಕ್ಕೆ ದುಡ್ಡಂತೂ ಕೊಡಲ್ಲ. ಸೊ ಐ ಥಿಂಕ್ ದ್ಯಾಟ್ ವಾಸ್ ದ ಹಾರ್ಡ್ ಪಾರ್ಟ್ ಅನ್ಸುತ್ತೆ. ನಮ್ಮ ದುಡ್ಡು, ನಮ್ಮ ಸಮಯ ಇನ್ವೆಸ್ಟ್ ಮಾಡಿಕೊಂಡು ಕೆಲಸ ಬಿಟ್ಟು ಎಲ್ಲ ಹೋಗೋದು, ದಟ್ಸ್ ವೆರಿ ಡಿಫಿಕಲ್ಟ್. ಆಗಲ್ಲ. ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಇಡೋದು ತುಂಬಾ ಕಷ್ಟ ಇದೆ. ಸೊ ಈಗ ಅದೇ ಮೂವಿ ಮಾಡಿದ್ರು ಅಂತ ಹೇಳಿದ್ರಲ್ಲ, ನೀವು ಮೂವಿ ನೋಡಿದ್ರಲ್ಲ, ಮೂವಿನಲ್ಲಿ ಎಷ್ಟೊಂದು ಸೋಷಿಯಲ್ ಮೆಸೇಜ್ ಇದೆ, ಲೈಕ್ ಹೊಸಬರಿಗೆ ಬರೋರಿಗೆ ತುಂಬಾ ಇದೆ. ಸೊ ಈಗ ಅದನ್ನ ಬರ್ಲಿ ಕನ್ನಡ ಅಷ್ಟೇ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡಬೇಕು ಅಂತ ಅವ್ರ ಪ್ಲಾನ್ ಇದೆ. ಸೊ ವಾಟ್ ಇಸ್ ಯು ಆರ್ ಸಪೋರ್ಟಿಂಗ್ ಟು ಯುವರ್ ಹಸ್ಬೆಂಡ್ ಆರ್ ಯು ಆರ್ ಸಪೋರ್ಟಿಂಗ್ he is supporting to you? No ಅಂತ ಅಂದ್ರೆ movie is not our field, that's for sure. It was an experiment. ನಾವು ಮಾಡಿದೊಂದು ಎಕ್ಸ್ಪೆರಿಮೆಂಟ್. ಅಲ್ಲಿ ಅಂದ್ರೆ ನಾವು ತೆಗ್ದಿದ್ದು ಯಾವಾಗ ರಿಲೀಸ್ ಮಾಡಿದ್ದು 2010. ಸೊ ಅವಾಗ 2011 ರಿಲೀಸ್ ಆಯ್ತದು. ಸೊ ಇವಾಗ 2025. ಸೊ ಇಂಡಸ್ಟ್ರಿ ಬಹಳ ಮುಂದಕ್ಕೆ ಬಂದ್ಬಿಟ್ಟಿದೆ. ಇವಾಗ ಬಹಳ ಎಕ್ಸ್ಪೆನ್ಸಿವ್ ಆಗೋಗಿದೆ. ಅಲ್ಲಿ ತಿಮ್ಮಿಂಗ್ಲಗಳು ಜಾಸ್ತಿ ದೊಡ್ಡವ್ರು ಇದ್ದಾರೆ. ಇಟ್ಸ್ ವೆರಿ ಹಾರ್ಡ್ ಟು ಸರ್ವೈವ್. ಅದರಲ್ಲಿ ನೀವು ಮುಳುಗಿ ತೇಲ್ಬೇಕು. ಎಷ್ಟೊಂದು ಜನ ಅಲ್ಲಿ ಇರೋರೇನೆ, ಡೈರೆಕ್ಟರ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, ಅವ್ರ ಹತ್ರ ಎಲ್ಲ ಮಾತಾಡಿದಾಗ ಇಟ್ಸ್ ಟಫ್. ಇಟ್ಸ್ ಅ ಟಫ್ ಫೀಲ್ಡ್ ಫಾರ್ ಶೋರ್. ಅಂಡ್ ಅಡ್ವಾಂಟೇಜ್ ತಗೊಳ್ಳೋರು ಜಾಸ್ತಿ ಇರ್ತಾರೆ. ಸೊ ಯು ವಾಂಟ್ ಟು ಟೆಲ್ ಅನ್ಸ್ಪೋಕನ್ ಮೆಸೇಜ್ ಏನಾದ್ರು ಇದೆಯಾ? ಲೈಕ್ ನೀವು ಏನಾದ್ರು whatever, like ಇದುವರೆಗೆ ಏನು ಯಾರತ್ರನೂ ಶೇರ್ ಮಾಡ್ಕೊಂಡಿಲ್ಲ, ಐ ವಾಂಟ್ ಟು ಶೇರ್ ವಿತ್ ದಿಸ್ ಥ್ರೂ ದ ಆಡಿಯನ್ಸ್ ಅಂತ ಹೇಳಿ, ಅಂದ್ರೆ ಥ್ರೂ ಇದ್ರ ಬಗ್ಗೆ ಏನಾದ್ರು ಏನಾದ್ರು ಇದೆಯಾ? ಲೈಕ್ ಅಬ್ಸಲ್ಯೂಟ್ಲಿ. ಅಂತಂದ್ರೆ ಹೇಳೋದೇನಂತ ಅಂದ್ರೆ, ನೀವು US ಅಂತ ಅಲ್ಲ, ನೀವು ಯಾವುದೇ ದೇಶಕ್ಕೆ ಹೋಗಿ ಅಥವಾ ನೀವು ಇಂಡಿಯಾದಲ್ಲೇ ಇರ್ರಿ, ಬೇರೆ ಸಿಟಿಗೆ ಹೋಗ್ಲಿ, ಬಿಕಾಸ್ ನಮ್ಮಲ್ಲಿ ಎಷ್ಟು ಡೈಲೆಕ್ಟ್ಸ್ಗಳಿದ್ದಾವೆ ಇಂಡಿಯಾದಲ್ಲಿ. ಎವ್ರಿ ಸಿಟಿಗೆ ಹೋದ್ರೆ, ನೀವು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಹೋದ್ರೆ ಕಲ್ಚರಲಿ ಇಟ್ಸ್ ಸೋ ಡಿಫ್ರೆಂಟ್. ಇಟ್ಸ್ ಅ ಸಿಮಿಲರ್ ವೇ. ಬಟ್ ನಾನು ಸಜೆಷನ್ ಕೊಡೋದು, ಟಿಪ್ ಕೊಡೋದು ಅಂದರೆ, ನಿಮ್ಮನ್ನು ನೀವೇ ಕಳ್ಕೊಂಬಿಡ್ಬೇಡಿ. ಡೋಂಟ್ ಲೂಸ್ ಯುವರ್ ಅಥೆಂಟಿಸಿಟಿ. ನೀವೆಲ್ಲೇ ಬಂದ್ರೂ ನಿಮ್ಮ ರೂಟ್ಸ್ನ ದಯವಿಟ್ಟು ಮರಿಬೇಡಿ, ನಿಮ್ಮ ಕಲ್ಚರ್ನ ದಯವಿಟ್ಟು ಮರಿಬೇಡಿ. ಎಷ್ಟೇ ಕಷ್ಟ ಆದರೂ ಕೀಪ್ ಇಟ್ ಅಪ್, ಬಿಕಾಸ್ ನೆಕ್ಸ್ಟ್ ಜನ್ರೇಷನ್ಗೆ ಅದು ಪಾಸ್ ಆನ್ ಆಗಲಿಲ್ಲ ಅಂದರೆ ಕಳೆದೋಗ್ಬಿಡುತ್ತಲ್ಲ. ಸೊ ಐ ಜಸ್ಟ್ ರಿಕ್ವೆಸ್ಟ್ ಆಡಿಯನ್ಸ್ ಟು ಥಿಂಕ್ ಅಬೌಟ್ ದ್ಯಾಟ್ ವೈಲ್ ಯು ಆರ್ ಬ್ರಿಂಗಿಂಗ್ ಅಪ್ ಯುವರ್ ಕಿಡ್ಸ್ ವೇರ್ ಎವರ್ ಯು ಆರ್. ಬೈ ಅಪ್ಪನ್ನ ನೆನ್ಸ್ಕೊಂಡ್ರಿ. ಸೊ ನಿಮ್ಮ ಸಿಬ್ಲಿಂಗ್ಸ್ ಎಷ್ಟು ಜನ ಇದ್ದಾರೆ ಏನಂತ ಗೊತ್ತಾಗ್ಲಿಲ್ಲ. ಈ ಒಂದು ಯು ವಾಂಟ್ ಟು ಟೆಲ್ ಸಮಥಿಂಗ್ ಅಬೌಟ್ ಯುವರ್ ಸಿಬ್ಲಿಂಗ್ಸ್ ಆರ್ ಪಕ್ಕ ನೋ, ನೀವು ಇಲ್ಲಿ ಬಂದ್ಬಿಟ್ಟಿದ್ದೀರಿ ಅಂತ ಅವ್ರೇನಾದ್ರೂ ಬೇಜಾರ್ ಮಾಡ್ಕೊಂಡ್ರ ಅಥವಾ ಫೀಲ್ ಮಾಡ್ಕೊಂಡ್ರ? ಅಂದ್ರೆ ಹಿ ವಾಸ್ ಇನ್ 10th grade. ನಂಗೊಬ್ಬ ತಮ್ಮ ಇದ್ದಾನೆ ಅಷ್ಟೇ. ನನಗೂ ಅವನಿಗೂ 6 years ಡಿಫ್ರೆನ್ಸ್ ಇದೆ. ಸೊ ಹಿ ವಾಸ್ ಇನ್ 10th grade ನಾನು ಮದುವೆ ಆಗಿ ಬಂದಾಗ. ಸೊ ಅವನು ವೆನ್ ಹಿ ವಾಸ್ ಗ್ರೋಯಿಂಗ್ ಅಪ್, ಆ ಅಡಲ್ಟ್ಹುಡ್ನ ನಾನು ನೋಡೋಕ್ಕಾಗಲಿಲ್ಲ. ಈಗ ಎಷ್ಟು ಫ್ರೀಕ್ವೆಂಟಾಗಿ ಹೋಗಿ ಬರ್ತೀವಿ, ಮುಂಚೆ ಆ ಥರ ದಟ್ ಫ್ರೀಕ್ವೆನ್ಸಿ ವಾಸ್ ನಾಟ್ ಪಾಸಿಬಲ್ ಬಿಕಾಸ್ ಇಟ್ ವಾಸ್ ಎಕ್ಸ್ಪೆನ್ಸಿವ್ ಫಾರ್ ಅಸ್. ಆ್ಯಂಡ್ ಅವಾಗ ಈ ಥರ ವಾಟ್ಸಪ್ ಆಗಲಿ, ಇಂಟರ್ನೆಟ್ ಫೋನ್ ಕಾಲ್ಸ್ ಆಗಲಿ ಯಾವತ್ತೂ ಇರಲಿಲ್ಲ. ಸೊ ಯಾವಾಗೋ ಅಪರೂಪಕ್ಕೆ ಮಾತಾಡ್ತಾ ಇದ್ವಿ, ಎಷ್ಟು ಮಾತಾಡ್ಬಿಡ್ತೀವಿ ಕಾಲಿಂಗ್ ಕಾರ್ಡ್ ಹಾಕ್ಬಿಟ್ಟು. ಸೊ ದೋಸ್ ವರ್ ಚಾಲೆಂಜಿಂಗ್ ಇಯರ್ಸ್. ನಾವು ಬಂದಾಗ ಐ ಫೀಲ್ ನಾವು ಯಾರು ಬರ್ತಾರೆ US-ಗೆ ಆರ್ ಯುರೋಪ್ಗೆ, ಎಲ್ಲೆಲ್ಲಿ ಹೋಗ್ತಾರೆ, ಇಟ್ಸ್ ಮೋರ್ ಈಸಿ. ಆ್ಯಂಡ್ ಅವ್ರಿಗೆಲ್ಲ ಪ್ಲೇ ಬುಕ್ ಇದೆ. ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ರೆ ಕ್ಯಾನ್ಸಸ್ ಸಿಟಿಲಿ ಥಿಂಗ್ಸ್ ಟು ಡೂ, ಹೌ ಟು ಸರ್ವೈವ್, ರೆಸ್ಟೋರೆಂಟ್ಸ್ ಅಂತ ಸರ್ಚ್ ಮಾಡಿದ್ರೆ ಟಕ್ ಅಂತ ಫಿಂಗರ್ ಟಿಪ್ಸ್ ಅಲ್ಲಿ ಬರುತ್ತೆ. ಬಟ್ ದಟ್ ವಾಸ್ ನಾಟ್ ದ ಕೇಸ್ ಫಾರ್ ಅಸ್. ವಿ ಆಲ್ವೇಸ್ ಡ್ರೋವ್ ಯೂಸಿಂಗ್ ಅ ಮ್ಯಾಪ್. ಬಟ್ ಇವಾಗ ಗೂಗಲ್ ಮ್ಯಾಪ್ಸ್ ಹಾಕೊಂಡು ಅದೇ ಎಲ್ಲ ನಿಮ್ಗೆ ಹೇಳುತ್ತೆ.
ಸೊ ದೋಸ್ ವರ್ ವಿ ಹ್ಯಾವ್ ಸೀನ್ ಬೋತ್ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತ ಹೇಳ್ಬೋದು. ಸೊ ನೀವು ಡ್ರೈವಿಂಗ್ ಕಲ್ತ್ರಿ, ಡ್ರೈವಿಂಗ್ ಅಲ್ಲಿ ರಿಸ್ಕ್ ಅನ್ಸ್ತಾ ಅವಾಗ ಏನಾದ್ರು? ಇಲ್ಲ, ಇಲ್ಲಿ ಡ್ರೈವಿಂಗ್ ತುಂಬಾ ಈಸಿ. ಯು ಜಸ್ಟ್ ನೀಡ್ ಟು ಫಾಲೋ ದ ರೂಲ್ಸ್ ಅಂಡ್ ಬಿ ಸೇಫ್ ಆನ್ ದ ರೋಡ್ ಫಾರ್ ಯೋರ್ ಸೆಲ್ಫ್ ಅಂಡ್ ಅದರ್ಸ್. ನಾನೇನೋ ಕೇಳ್ಪಟ್ಟೆ ಟಿಕೆಟ್ ತುಂಬಾ ಜಾಸ್ತಿ ಕೊಡ್ತಾರೆ, ಲೈಕ್ ಅಂದ್ರೆ ಲೈಕ್ ಫೈನ್ ಜಾಸ್ತಿ ಬೀಳುತ್ತೆ ಒಂದ್ಸರಿ ರೂಲ್ ಬ್ರೇಕ್ ಮಾಡಿದ್ರೆ ಅಂತ. ಅಬ್ಸಲ್ಯೂಟ್ಲಿ ಬೀಳಲೇಬೇಕು. ಈಗ ಮಕ್ಕಳುಗಳಿಗೆ ಎಷ್ಟು ವರ್ಷದಿಂದ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ? ಸೊ ಅವ್ರಿಗೆ 14 years ಸಿಗುತ್ತೆ, ಅಂದ್ರೆ ಲರ್ನರ್ಸ್ ಪರ್ಮಿಟ್ ಸಿಗುತ್ತೆ. ಫಸ್ಟ್ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಾರೆ, ಒಂದು ಥಿಯರಿ ಟೆಸ್ಟ್ ಬರೀತಾರೆ, ಅದ್ರಲ್ಲಿ ಪಾಸ್ ಆಗಬೇಕು. ಆಮೇಲಿಂದ ಡ್ರೈವಿಂಗ್ ಸ್ಕೂಲ್ ಅವರೇನೆ ಅವರಿಗೆ ಟ್ರೈನ್ ಮಾಡ್ತಾರೆ, ಒಂದು ಫ್ಯೂ ಲೆಸನ್ಸು. ಹೈವೇ ಮೇಲೆ ಕರ್ಕೊಂಡು ಹೋಗ್ತಾರೆ, ಲೋಕಲ್ ರೋಡ್ಸ್ಗೆ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ಕೊಡ್ತಾರೆ. So that way they are very good. They learn the foundational part of it. ಅವರೆಲ್ಲ ಕಲ್ತು ಅವರು you're ready ಅಂತ ಹೇಳೋವರೆಗೂ ಅವ್ರಿಗೆ ಫುಲ್ ಪರ್ಮಿಟ್ ಸಿಗಲ್ಲ. ಆ್ಯಂಡ್ 14 yearsಗೆ ಅವ್ರಿಗೆ ಪರ್ಮಿಟ್ ಕೊಟ್ಟಾಗ ನೋ ಕರಪ್ಷನ್. RTOs ಅವರು ಇವರು ಆ ಥರ ಎಲ್ಲ ನಮ್ಗೇನು ಆಕ್ಸೆಸ್ಸೇ ಇಲ್ಲ. ಆನ್ಲೈನ್ ವಿ ಹ್ಯಾವ್ ಟು ಸ್ಕೆಡ್ಯೂಲ್ ಅಪಾಯಿಂಟ್ಮೆಂಟ್, ಅವ್ರ ಹತ್ರ ಡೈರೆಕ್ಟಾಗಿ ಮಾತು ಗೀತು ಏನೂ ಇರಲ್ಲ ನಮಗೆ. ಸೊ ಎವ್ರಿಥಿಂಗ್ ಆಸ್ ಐ ಮೆನ್ಷನ್ ಇನ್ ದ ಅರ್ಲಿಯರ್ ಪಾರ್ಟ್ ಆಫ್ ದಿಸ್ ಕಾನ್ವರ್ಸೇಷನ್, ದ ಹೋಲ್ ಸಿಸ್ಟಮ್ ಇಸ್ ಸೆಟ್. ಸೊ ದರ್ ಇಸ್ ನಥಿಂಗ್ ಯು ಕ್ಯಾನ್ ಚೇಂಜ್. ನೀವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಲ್ಲ, ನೋ ರೆಸ್ಟ್ರಿಕ್ಷನ್ಸ್ ಆಸ್ ಸಚ್. ಯು ಜಸ್ಟ್ ನೀಡ್ ಟು ಲೈಕ್ ಆಸ್ ಐ ಮೆನ್ಷನ್ 14 yearsಗೆ ಒಬ್ರು ಅಡಲ್ಟ್ ಜೊತೆ ಡ್ರೈವ್ ಮಾಡಬೇಕು. 15 yearsಗೆ ನೀವು ಸ್ಕೂಲಿಂದ ಮನೆ ಆಮೇಲೆ ಸ್ಕೂಲಿಂದ ನಿಮ್ಗೆ ಯಾವ್ದಾದ್ರು ಆಕ್ಟಿವಿಟೀಸು ಅದಕ್ಕಷ್ಟೇ ಹೋಗ್ಬಿಟ್ಟು ಬರಬೇಕು. ಆಮೇಲಿಂದ 9 o'clock ಮೇಲೆ ಅವ್ರು ಡ್ರೈವ್ ಮಾಡೋಕ್ಕಾಗಲ್ಲ. ಸೊ ದ ಸೆಟ್ ರೂಲ್ಸ್ ಅದನ್ನ ಜಸ್ಟ್ ಫಾಲೋ ಮಾಡ್ಬೇಕಷ್ಟೇ ಅವರು. ಇಲ್ಲಿ ಹೌ ಇಟ್ ಇಸ್ ಸೋಷಿಯಲ್ ಗ್ಯಾದರಿಂಗ್? ಈಗ ನೀವೊಬ್ಬರೇ ಮನೆ ಆಯಿತು, ನೀವಾಯಿತು, ನಿಮ್ಮ ಫ್ಯಾಮಿಲಿ ಆಯಿತು, ಒಡಬರ್ದು ಅಕ್ಕಪಕ್ಕ ಮನೆಯವರಿಲ್ಲ, ಅಥವಾ ನಿಮ್ಮ ಏರಿಯಾದಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಲೈಕ್ ಒಡಬರ್ ನಿಮ್ಮ ಏನ್ ಹೇಳ್ತಾರೆ ನೈಬರ್ಸ್ ಇರ್ತಾರೆ, ಅವರೆಲ್ಲ ಹೇಗೆ ಮಾತಾಡಿಸ್ತೀರಾ? ಹೇಗಿರುತ್ತೆ ಅದನ್ನೆಲ್ಲ ಕಮ್ಯುನಿಕೇಶನ್? ಲೈಕ್ ಅಂದ್ರೆ ಯೂಶಲಿ ಎಲ್ಲರೂ ವರ್ಕಿಂಗ್ ಇರ್ತಾರೆ, ಇಲ್ಲಿ ಯಾರು ಜಾಸ್ತಿ ಮನೇಲಿ ಇರೋರು ಇರಲ್ಲ. ಬಟ್ ಇವಾಗ ನಾವು ಬಂದಿರೋದು ಇದು ಹೊಸ ನೈಬರ್ಹುಡ್. ಸ್ವಲ್ಪ ಜನ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀವಿ. ಜಸ್ಟ್ 2 years ಆಯಿತು ಈ ನೈಬರ್ಹುಡ್ಗೆ ಬಂದು. ದೇರ್ ಅವ್ರದ್ದೇ ಅವ್ರ ಲೈಫಲ್ಲಿ ಇರ್ತಾರೆ. ಬಟ್ ವೆನ್ ವಿ ಮೀಟ್ ದೆಮ್ ಔಟ್ಸೈಡ್, ಲೈಕ್ ಬ್ಯಾಕ್ ಯಾರ್ಡಲ್ಲೆಲ್ಲ ಮಾತಾಡ್ತೀವಿ. ಒಂದು ಲೈಕ್ ಬಾರ್ಬಿಕ್ಯೂ ಪಾರ್ಟೀಸ್ ಎಲ್ಲ ನಡೆಯುತ್ತೆ ಸಮ್ಮರಲ್ಲಿ. ಸೊ ಬೋತ್ ಅಮೆರಿಕನ್ಸು ಇದ್ದಾರೆ, ಇಂಡಿಯನ್ಸು ಇದ್ದಾರೆ. ಮಿಂಗಲ್ ಆಗ್ತಾರೆ ಎಲ್ಲ, ಏನು ತೊಂದರೆ ಇಲ್ಲ. ಬಟ್ ಬೆಳಗ್ಗೆ ಎದ್ದು ಈಗ ನಾಕ್ ಮಾಡ್ಬಿಟ್ಟು ಸಡನ್ ಆಗಿ ಮನೆಗೆ ಹೋಗೋದು ಅದೆಲ್ಲ ಇರಲ್ಲ ಇಲ್ಲಿ. ಅನ್ವಾಂಟೆಡ್ ಗೆಸ್ಟ್, ಅನ್ಇನ್ವೈಟೆಡ್ ಗೆಸ್ಟ್ ಇರಲ್ಲ. ಹೆಡ್ಸ್ ಅಪ್ ಕೊಟ್ಬಿಟ್ಟೆ ಯೂಶಲಿ ಹೋಗೋದು. ಓಕೆ, ಅಂದ್ರೆ ಆಮೇಲೆ ಇನ್ನೊಂದು ಕೇಳ್ಬಿಟ್ಟೆ 911 ಅಂತ ಹೇಳಿ, ಇಫ್ ಇನ್ ಕೇಸ್ ಎನಿಥಿಂಗ್, ಈಗ ಯಾಕಂದ್ರೆ ಓಲ್ಡರ್ ವಯಸ್ಸಾದ್ಮೇಲೆ ಇರ್ತಾರೆ ಮನೆಯಲ್ಲಿ, ಸೊ ಅವ್ರಿಗೆ ಏನಾದರೂ ತೊಂದರೆ ಆದರೆ ಒಂದು ಸಡನ್ಲಿ ಒಂದು ಫೋನ್ ಮಾಡಿದ್ರೆ ವಿತಿನ್ 4 minutes ದೇ ಕಮಿಂಗ್ ಅಂತ ಕೇಳ್ಪಟ್ಟೆ. ಯು ಆರ್ ಟೆಲಿಂಗ್ ಲೈಕ್ ದಟ್? ಯಾ ಡೆಫಿನೆಟ್ಲಿ. ಅದಂತೂ ಸರ್ವಿಸ್ ತುಂಬ ಚೆನ್ನಾಗಿದೆ. ಆ್ಯಂಬುಲೆನ್ಸ್ ಸರ್ವಿಸ್ ಆಗ್ಬೋದು, 911 ಕಾಲ್ ಮಾಡಿದಾಗ ಕಾಪ್ಸ್ ಬಂದು, ಕೆಲವೊಂದ್ಸರಿ ಮಕ್ಕಳು ಸುಮ್ಮನೆ ಡಯಲ್ ಮಾಡಿಬಿಟ್ಟಿರ್ತಾರೆ. ಅವಾಗ ಬಂದು ಚೆಕ್ ಮಾಡಿ, ಇಲ್ಲ ಮಕ್ಕಳು ಡಯಲ್ ಮಾಡಿದ್ದಾರೆ ಅಂತ ಅಂದರೂ ಅಷ್ಟು ಬೇಗ ನಂಬಲ್ಲ. ಮಕ್ಕಳನ್ನ ಕರೆದು ಅವ್ರನ್ನ ಮಾತಾಡಿಸಿ ಅವ್ರ ಮೇಲೆ ಏನಾದರೂ ಗಾಯಗಳಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿ, ಅವ್ರನ್ನ ಸಪ್ರೇಟಾಗಿ ಕರ್ಕೊಂಡೋಗಿ ಅವ್ರನ್ನೊಂದ್ಸರಿ ವಿಚಾರಿಸಿ ಎಲ್ಲ ನೀಟಾಗಿ ಚೆಕ್ ಮಾಡೇ ಹೋಗೋದವರು. ವೆದರ್ ಇಟ್ ಈಸ್ ಜಸ್ಟ್ ಹಾಗೆ ಕಾಲ್ ಹೋಯ್ತಾ ಅಥವಾ ಎಮರ್ಜೆನ್ಸಿ ಕಾಲ್ ಆಯ್ತಾ ಅಂತ ಚೆಕ್ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಸೊ ಥ್ಯಾಂಕ್ಸ್ ಅ ಲಾಟ್. ಪ್ಲೆಜರ್ ಇಸ್ ಆಲ್ ಮೈನ್ ಸರ್. ಇನ್ನೊಂದು ಸಾರಿ ಲಾಸ್ಟ್ ಐ ಆಮ್ ಸಾರಿ. ಸೊ ಸಿರಿ ಅಂತ ಹೇಳಿ ನಿಮ್ಮ ಮಗಳು, ಸೊ ಸಿರಿ ಅಂದರೆ ಹೇಗೆ, ಲೈಕ್ ಯಾವ ರೀತಿ? ಸಿರಿ ಅಂತ ಹೆಸರು ನಾವು ಅವಳು ಹುಟ್ಟಕ್ಕೆ ಮುಂಚೆನೇ ಇಟ್ಕೊಂಡ್ಬಿಟ್ಟಿದ್ವಿ ನಾವು. ಒಂದು ಹೆಣ್ಮಗು ಅಂತ ಹುಟ್ಟಿದ್ರೆ ನಮಗೆ ಅದೇ ಇಡಬೇಕು ಅಂತ ಅಂದ್ಬಿಟ್ಟು. ಸೊ ನನಗೇನಂತ ಅಂದರೆ ಐ ಆಲ್ವೇಸ್ ವಾಂಟೆಡ್ ಅ ಸಿಬ್ಲಿಂಗ್. ಅಂದರೆ ಸಿಬ್ಲಿಂಗ್ ಇನ್ ದ ಸೆನ್ಸ್ ಸಿಸ್ಟರ್ ಬೇಕು ಅನ್ನೋದಿತ್ತು. ಸೊ ದೇವ್ರ ಹತ್ರ ವರಬೇಡಿ ಗಿರಿಬೇಡಿ 2 ಹೆಣ್ಮಕ್ಳಾಯಿತು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಗರ್ಲ್ಸ್. I'm very selfish about women and women empowerment. I support a lot. So ಅವ್ರನ್ನೂ ಅಷ್ಟೇ ಧೈರ್ಯವಾಗಿ ಇಂಡಿಪೆಂಡೆಂಟ್ ಆಗಿನೇ ಬೆಳೆಸಿರೋದು. ನೋ ಡಿಪೆಂಡೆನ್ಸಿ ಆನ್ ಎನಿ ಒನ್. ಅವ್ರ ಲೈಫ್ ಅವರು ಕಾಲ ಮೇಲೆ ನಿಂತು ಲೀಡ್ ಮಾಡಬೇಕು ಅನ್ನೋದೇ ನಮ್ಮ ಆಶಯ ಅಂತ ಹೇಳ್ಬೋದು. ದಟ್ಸ್ ಮೈ ಗೋಲ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ಫಾರ್ ಫ್ರಮ್ ದ ಸಿರಿ ಟಿವಿ ಇನ್ ಇಂಡಿಯಾ. ಥ್ಯಾಂಕ್ ಯು ಸರ್. ಬೆಂಗಳೂರು. ಥ್ಯಾಂಕ್ ಯು. Thank you.